ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಎಥಿಕ್ಸ್ ವೆಲ್ ಕನ್ನಡ. ಇವತ್ತಿನ ಟಾಪಿಕ್ ಬಂದು ಯುಕ್ತಾಹಾರ ವಿಹಾರಸ್ಯ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಏತಕ್ಕಾಗಿ ಹೇಳಿದ್ದಾರೆ. ಏತಕ್ಕೆ ಹೇಳಿರ್ಬೋದು, ಬನ್ನಿ ತಿಳ್ಕೊಳ್ಳೋಣ. ಯುಕ್ತಾಹಾರ ಅಂದರೆ ಸರಿಯಾದ ಆಹಾರ ಎಂದು ಅರ್ಥ. ಸರಿಯಾದ ಆಹಾರ ಅಂದರೆ ಯಾವುದು? ಹಾಲು, ಹಣ್ಣು, ತರಕಾರಿ ಮತ್ತು ಕೆಲವು ಧಾನ್ಯಗಳಿಂದ ಉಪಯೋಗಿಸಿ ಮಾಡ್ತೀವಲ್ಲ ಅಡುಗೆಗಳು, ಅದು ಅಂದರೆ ಒಟ್ಟಿನಲ್ಲಿ ಆ ದೇವರಿಗೆ ನಾವು ಏನು ನೈವೇದ್ಯವಾಗಿಡ್ತೀವಿ ಅದೆಲ್ಲನೂ ಯುಕ್ತಾಹಾರನೇ ಆಗಿರುತ್ತೆ. ಸೊ ಭಗವಂತಗೆ ನಾವು ಏನು ಕೊಡ್ತಾ ಇದ್ದೀವಿ ನಾವು ಸಹ ಅದನ್ನೇ ಸ್ವೀಕರಿಸಬೇಕು. ಸೊ ಆ ಭಗವಂತಗೆ ನಾವೇನು ಕೊಡ್ತಾ ಇಲ್ಲ ಅದು ನಮಗೂ ಸಹ ಸರಿಯಾದ ಆಹಾರ ಆಗೋದಿಲ್ಲ. ಬಟ್ ದೇವರನ್ನ ನಾವು ದೇವರಲ್ಲಿ ಮಾತ್ರ ಕಾಣೋದಲ್ಲ, ನಮ್ಮ ಆತ್ಮದಲ್ಲಿರೋನು ದೇವರೇ. ಸೊ ಆ ದೇವರು ಈ ದೇವರು ಬೇರೆ ಅಲ್ಲ. ಸೊ ಆ ನಮ್ಮ ಮುಂದೆ ಇರೋ ದೇವ್ರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ಸೊ ನಮ್ಮ ಒಳಗಿರೋ ದೇವ್ರಿಗೂ ಸಹ ನಾವು ಅದನ್ನೇ ಸೇವಿಸಬೇಕು, ಅದನ್ನೇ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಜೀವನದಲ್ಲಿ ಯೋಗಾಭ್ಯಾಸದ ಸ್ಥಿತಿಯಲ್ಲಿರ್ತಾರೆ, ಯಾರು ತಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ತೀವಿ ಅಥವಾ ನಾವು ಒಂದು ಸಮಚಿತ್ತತೆಯಿಂದ ಇರ್ತೀವಿ ಅಂತ ಆಶಿಸ್ತಾರೆ, ಅವರೆಲ್ಲರೂ ಸಹ ಅಷ್ಟೇ ಅವರು ತಿನ್ನೋ ಆಹಾರದ ಮೇಲೆ ತುಂಬಾ ಅರಿವಿನಿಂದ ಇರಬೇಕಾಗತ್ತೆ. ಅರಿವಿನಿಂದ ಅಂದರೆ ನಾವು ಯಾವ ಆಹಾರ ತಗೋಬೇಕು, ಎಷ್ಟು ತಗೋಬೇಕು, ಏನು ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಸೊ ಇದೆಲ್ಲನೂ ತಿಳ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಈಗ ಮನಸ್ಸು 3 ಸಲ ತಿನ್ನಬೇಕು ಅಂದ್ಬಿಟ್ಟು ನಾವು ಹಸಿವು ಇರಲಿ ಬಿಡಲಿ ಸುಮ್ಮನೆ ತಿಂತಾ ಇರ್ತೀವಿ. ಸೊ ಅದೂ ಸರಿ ಅಲ್ವಂತೆ. ಹಸಿವು ಎಷ್ಟಿದೆ ಅಷ್ಟೇ ತಿನ್ನಬೇಕು, ಹಸಿವಾದಾಗ ತಿನ್ನಬೇಕು. ಹೀಗೆ ನಮ್ಮದು ಹಸಿವಿನ ಪ್ರಮಾಣ ನೋಡಿಕೊಂಡು ನಾವು ಅದಕ್ಕೆ ತಕ್ಕಂಥ ಆಹಾರ, ಅದಕ್ಕೂ ಸಾತ್ವಿಕ ಆಹಾರನೇ ಕೊಡಬೇಕಂತ ಈ ಕೃಷ್ಣ ಹೇಳ್ತಾ ಇದ್ದಾರೆ. ಹೀಗೆ ನಾವು ಎಲ್ಲನೂ ತಿಳ್ಕೊಂಡು ಯಾವಾಗ ನಾವು ಒಂದು ಆಹಾರ ಸೇವನೆ ಮಾಡ್ತೀವಿ ಆಗ ಅದು ಯುಕ್ತಾಹಾರ ಆಗುತ್ತೆ. ನೆಕ್ಸ್ಟ್ ವಿಹಾರಸ್ಯ ವಿಷಯಕ್ಕೆ ಬರೋದಾದರೆ, ನಿದ್ರೆ, ಸುತ್ತಾಡೋದು, ಜಾಸ್ತಿ ತಿರುಗಾಡ್ತಾ ಇರೋದು ಅಂದರೆ ವಿಹಾರ ಮಾಡ್ತಾ ಇರೋದು, ಮತ್ತು ಸೆಕ್ಸ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು. ಸೊ ಈ ಭೌತಿಕ ದೇಹಕ್ಕೆ ನಾವು ಭೌತಿಕ ರಕ್ಷಣೆಗೋಸ್ಕರ ಏನೇನು ಮಾಡ್ಕೊಳ್ತಾ ಇರ್ತೀವಿ ಅದೆಲ್ಲ ವಿಹಾರಸ್ಯ ಅನ್ನೋ ವಿಷಯಕ್ಕೆ ಬರುತ್ತೆ. ಯೋಗಾಭ್ಯಾಸದಲ್ಲಿ ತೊಡಗಿರೋನಿಗೆ ಇದೆಲ್ಲನೂ ಅಷ್ಟೇ, ಅದು ಒಂದಲ್ಲ ಒಂದು ರೀತಿ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಸೊ ಒಂದು ಲಿಮಿಟಲ್ಲಿದ್ದರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಲಿಮಿಟ್ ಕ್ರಾಸ್ ಆಗ್ತಾ ಅವನೇನು ಮೈಂಡ್ ಕಂಟ್ರೋಲ್ ಮಾಡ್ತೀನಿ, ನಾನೊಂದು ಸ್ಥಿಮಿತದಲ್ಲಿರ್ತೀನಿ, ನನ್ನ ಬುದ್ಧಿನ ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ, ನಾನು ಯಾವಾಗಲೂ ಸಮಚಿತ್ತತೆಯಿಂದ ಇರ್ತೀನಿ, ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾನೆ. ಇದೆಲ್ಲ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಅರಿವಿನಿಂದ ಇರಬೇಕು. ಯೋಗ ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಅರಿವು ತಾನೇ ಒಳಗಿಂದನೇ ಬರುತ್ತೆ. ಸೊ ಅದು ಬರೋವರೆಗೂ ಅಟ್ಲೀಸ್ಟ್ ಓದಾರು ತಿಳ್ಕೊಂಡು ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ನಾವೆಲ್ಲರೂ ಮಾಡ್ತಾ ಇರೋದು ಇಷ್ಟೇ. ನಾವು ಯಾವಾಗಲೂ ಅಷ್ಟೇ ಒಂದು ಕಂಫರ್ಟ್ ಝೋನಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ನಾವು. ಸೊ ರೆಗ್ಯುಲರ್ ರೊಟೀನ್ಗೆ ನಾವು ಏನು ಸೆಟ್ ಆಗಿರ್ತೀವಿ ಅದಕ್ಕೆ ನಾವು ಫಿಕ್ಸ್ ಆಗಿರ್ತೀವಿ. ಸೊ ಎಕ್ಸ್ಟ್ರಾ ಯಾವುದಾದ್ರು ಸ್ವಲ್ಪ ರಿಸ್ಕ್ ಬಂತಂದ್ರೂ ನಾವು ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬಿಗ್ ಬಾಸ್ ಅಂತಲೇ ಅಂದ್ಕೊಳ್ಳಿ. ಬಿಗ್ ಬಾಸ್ ಹೋಗ್ಬೇಕಂತ ಒಂದು ಆಫರ್ ಬರುತ್ತೆ ಅಂತ ಅಂದ್ಕೊಳ್ಳಿ, ನಿಮಗೆ ಸಡನ್ನಾಗಿ ಹೋಗ್ತೀರಾ? ಇಲ್ಲ. ಸೊ ಯೋಚನೆ ಮಾಡ್ತೀರಾ, ಅಯ್ಯೋ ಅಲ್ಲಿ ಅಷ್ಟೊಂದು ರಿಸ್ಕ್ ಇರುತ್ತೆ, ಎಷ್ಟೊಂದು ಟಾಸ್ಕ್ಸ್ ಇರುತ್ತೆ, ಏನೇನೋ ವೋಟಿಂಗ್ ಸಿಸ್ಟಮ್ ಇರುತ್ತೆ, ಸೊ ಅದೆಲ್ಲ ನನ್ನ ಕೈಲಿ ಆಗುತ್ತಾ, ಮತ್ತು ಅಲ್ಲೆಲ್ಲ ಅಷ್ಟೊಂದು ರಿಸ್ಕ್ ತೊಗೊಂಡು ನನಗೆ ಗೇಮ್ಸ್ ಆಡೋಕ್ಕಾಗುತ್ತಾ? ಸೊ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಎಷ್ಟೋ ಅದೆಲ್ಲ ನೆನೆಸ್ಕೊಂಡೇ ಅರ್ಧ ರಿಜೆಕ್ಟ್ ಮಾಡಿರೋ ಪ್ರಸಂಗಗಳು ಇದೆ. ಸೊ ಅದನ್ನೇ ಸಮಯ ಬಂದಾಗ ನಾವು ಸ್ವಲ್ಪ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಬಂದು ಸಹ ಯೋಚನೆ ಮಾಡಿದ್ರೆ ಆ ಥರ ಯೋಚನೆ ಮಾಡಿರೋರು ಈಗ ಅಚೀವ್ ಆಗಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇರೋದು, ಆ ಒಂದು ಯಾವಾಗಲೂ ಕಂಫರ್ಟ್ ಝೋನಲ್ಲೇ ಇರೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಅದರಿಂದ ಒಂಚೂರು ಆಚೆ ಬಂದು ನೋಡಿ, ಆಗಲೂ ಆ ಪ್ರಪಂಚನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದನ್ನು ಫೀಲ್ ಮಾಡಿದಾಗ ನಾವು ಲೈಫಲ್ಲಿ ಏನೇನೋ ಅಚೀವ್ ಮಾಡಬೇಕಂತ ನಮಗೂ ಅನಿಸುತ್ತೆ ಒಳಗಡೆ. ಲೈಫಲ್ಲಿ ರಿಸ್ಕ್ ಟೆನ್ಷನ್ ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೇಕು, ಆದರೆ ಸಮಚಿತ್ತತೆಯಿಂದನೇ ತೊಗೋಬೇಕು. ಒಂದು ಜವಾಬ್ದಾರಿಗಳು ಹೆಚ್ಚು ತಗೊಂಡಾಗ ನಮ್ಮ ಒಂದು ಎಫಿಷಿಯನ್ಸಿ
ನಮ್ಮ ಕೈಲೂ ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ತಗೊಳ್ಳೋಕ್ಕೆ ಮುಂದೆ ಹೋಗದೇ ಇದ್ದಾಗ ನಮ್ಮ ಕೆಪಾಸಿಟಿನೂ ನಮ್ಗೆ ಗೊತ್ತಾಗಲ್ಲ, ನಮ್ಮಲ್ಲಿ ಶಕ್ತಿ ಇದೆ ಇಲ್ಲ ಅನ್ನೋದು ನಮ್ಗೆ ಬೇರೆಯವ್ರಿಗೂ ಸಹ ಅದು ಅರಿವಿಗೆ ಬರಲ್ಲ. ನಾವು ಒಂದಕ್ಕೆ ಧೈರ್ಯ ಮಾಡಿ ಎಂಟರ್ ಆದಾಗಲೇ ನಮ್ಮಲ್ಲಿರೋ ಶಕ್ತಿ ನಮಗೆ ನಾವು ಪ್ರೂವ್ ಮಾಡ್ಕೋತೀವಿ, ಮತ್ತೊಬ್ರಿಗೂ ಪ್ರೂವ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಈ ನಿದ್ರೆನೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಒಂದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ 8 ಅವರ್ಸ್ ನಿದ್ರೆ ಬೇಕು ಅಥವಾ ಬೇಡ ಆ ವಿಷಯ ಬರೋದಿಲ್ಲ. ಅವರವರ ರಿಸ್ಕ್ ತಕ್ಕಂತೆ, ಅವರವರ ದೈಹಿಕ ಶ್ರಮಕ್ಕೆ ತಕ್ಕಂತೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಖಂಡಿತ ಮಾಡಲೇಬೇಕು. ಒಬ್ಬ ಮನುಷ್ಯ ಯಾರೇ ಆದ್ರೂ ಅಷ್ಟೇ. ಇಲ್ಲ ಸುಮ್ಮನೆ ನಾವು 8 ಅವರ್ಸ್ ಮಾಡಬೇಕು ಅಂದ್ಬಿಟ್ಟು ನಿದ್ದೆ ಬರಲಿಲ್ಲ ಅಂದರೂ ಸುಮ್ಮನೆ ಮಲ್ಕೊಳ್ಳೋದು, ಸುಮ್ಮನೆ ಒದ್ದಾಡೋದು, ಅದೆಲ್ಲ ಏನು ಮಾಡೋದು ಸರಿ ಇಲ್ಲ. ನಿದ್ದೆ ಬರದೇ ಇರೋ ಸಮಯದಲ್ಲಿ ನಾವು ಮಾಡೋದಕ್ಕೆ ಒಳ್ಳೊಳ್ಳೆ ಕೆಲಸಗಳು ಹುಡ್ಕೊಂಡ್ರೆ ತುಂಬಾ ಸಿಗುತ್ತೆ. ಬುಕ್ಸ್ ಒಳ್ಳೊಳ್ಳೆ ಬುಕ್ಸ್ ಓದ್ಬೋದು, ಇಲ್ಲ ಒಳ್ಳೊಳ್ಳೆ ಟಾಪಿಕ್ಸ್ ಯೂಟ್ಯೂಬಲ್ಲೂ ಒಳ್ಳೊಳ್ಳೆ ಟಾಪಿಕ್ಸ್ ಸಿಗುತ್ತೆ, ನೋಡ್ಬೋದು. ನಮ್ಮ ಚಾಯ್ಸ್ ಮೇಲೆ ಇರುತ್ತೆ. ಟಿ ವಿಲೂ ಅಷ್ಟೇ ನಾವು ಹೇಗೆ ಚೂಸ್ ಮಾಡ್ಕೋತೀವಿ ಆ ಥರ ಸಬ್ಜೆಕ್ಟ್ಸ್ ನಾವು ಚೂಸ್ ಮಾಡೋ ಇದು ನಮಗಿದೆ ಈ ಕಾಲದಲ್ಲಿ. ಸೊ ಮೊದಲಾದರೆ ಯಾವುದೋ ಒಂದು ಚಾನಲ್ ಇತ್ತು, ಅದೇ ಬರ್ತಿತ್ತು, ಅದೇ ನೋಡಬೇಕಾಯ್ತು. ಈಗ ಆ ಥರ ಇಲ್ಲ. ಸೊ ನಮ್ಮ ಚಾಯ್ಸ್ ಹೇಗಿರುತ್ತೆ, ನಾವು ಪಾಸಿಟಿವ್ ಅಕ್ಸೆಪ್ಟ್ ಮಾಡಿದ್ರೆ ಪಾಸಿಟಿವೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಅದರ್ವೈಸ್ ನಾವು ನೆಗೆಟಿವ್ ನೋಡ್ತಾ ಇದ್ರೆ ನೆಗೆಟಿವೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಈ ಭಗವಂತ ಸೃಷ್ಟಿ ಮಾಡಿರೋ ಈ ದೇಹದಲ್ಲಿ ಒಂದೊಂದು ಆರ್ಗನ್ನು ಅಷ್ಟೇ ಅದಕ್ಕೆ ಫಿಕ್ಸ್ ಆಗಿರೋ ಕೆಲಸನ ಅದು ಕರೆಕ್ಟಾಗಿ ಮಾಡ್ಕೊಂಡು ಬರ್ತಾನೆ ಇದೆ. ಸೊ ನಾವಾದರೆ ಒಂದಿನ ಅಯ್ಯೋ ರೆಸ್ಟ್ ಬೇಕಪ್ಪ, ಡೈಲಿ ಮಾಡಬೇಕಾ, ಹಾಗೆ ಹೀಗೆ ಅಂತೀವಿ. ಸೊ ಅದು ನಾವು ಹುಟ್ಟಿದಾಗಿಂದನೂ ಪ್ರತಿಯೊಂದು ಕೆಲಸನೂ ಪಾಪ ಆ ಆರ್ಗನ್ಸ್ಗಳು ಮಾಡ್ಕೊಂಡು ಬರ್ತಾನೆ ಇದೆ. ಸೊ ಅದು ಆ್ಯಕ್ಚುಲಿ ಭಗವಂತ ಕ್ರಿಯೇಟ್ ಮಾಡಿರೋದು ನ್ಯಾಚುರಲ್ ಎಲಿಮೆಂಟ್ಸ್ಗೋಸ್ಕರ, ಯಾವ್ಯಾವುದು ಅಂದರೆ ಪರ್ಟಿಕ್ಯುಲರ್ ಆಹಾರಕ್ಕೋಸ್ಕರ ಅದು ನಿರ್ಮಿತ ಆಗಿದೆ. ಸೊ ನಾವು ಅದಕ್ಕೆ ಬೇರೆ ಬೇರೆ ಆರ್ಗಾನಿಕ್ ಅಲ್ಲದೆ ಇರೋದು, ಅಂದರೆ ಪ್ರಕೃತಿಗೆ ಸಹಜ ಅಲ್ಲದೆ ಇರೋ ವಸ್ತುಗಳನ್ನ ನಾವು ಅದಕ್ಕೆ ಹಾಕ್ತಾ ಬಂದರೆ ಅದು ನೋಡೋವರೆಗೂ ನೋಡುತ್ತೆ. ಒನ್ ಟೈಮ್ ಬಂದಾಗ ಅದು ನೋಡಿ 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 ಸಾಕಾಗಿ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಅದಕ್ಕೆ ಯುಕ್ತ ಆಹಾರ ಅಂದರೆ ಕರೆಕ್ಟಾಗಿ ಅದಕ್ಕೆ ಏನು ಕೊಡಬೇಕು ತಿಳ್ಕೊಬೇಕು. ನಾವು ಏನು ಆಹಾರ ತಗೋಬೇಕು, ಎಷ್ಟು ತಗೋಬೇಕು, ಮತ್ತು ಈ ಡ್ರಿಂಕ್ಸು ಅದು ಇದು ಬೇಡದೇ ಇರೋದೆಲ್ಲ ಕೊಡ್ತಾಯಿದ್ದೀವಿ ನಾವು, ಕೆಲವರು ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು. ಅದೆಲ್ಲ ತಗೊಳ್ಳೋದಕ್ಕೆ ಆಗಿಲ್ಲ, ಭಗವಂತ ಸೃಷ್ಟಿ ಮಾಡಿಲ್ಲ. ನಾವು ನಮ್ಮ ಅತಿ ಬುದ್ಧಿವಂತಿಕೆಯಿಂದ ಅದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅದನ್ನೆಲ್ಲ ಕೊಡ್ಕೊಂಡು ಬರ್ತಾಯಿದ್ದೀವಿ. ಸೊ ಅದನ್ನೆಲ್ಲ ಉಪಯೋಗಿಸ್ತಾ ಆ ಆರ್ಗನ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಏನೋ ಒಂದು ಸರ್ಟನ್ ಲಿಮಿಟ್ಸ್ವರೆಗೂ ಅದಕ್ಕೆ ತಡ್ಕೊಳ್ಳುತ್ತೆ. ಅದು ಲಿಮಿಟ್ ಕ್ರಾಸ್ ಆಗ್ತಾ ಅದು ಯೂಶ್ವಲಿ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಇದನ್ನೆಲ್ಲ ಶ್ರೀಕೃಷ್ಣ ಹೇಳ್ತಾ ಇರೋದು ಬರೀ ಯೋಗಾಭ್ಯಾಸ ಮಾಡುವವ್ರಿಗಪ್ಪ, ನಮಗಂತೂ ಏನೂ ಅಲ್ಲ ಅಂತ ಮಾಮೂಲಿ ಕಾಮನ್ ಪೀಪಲ್ಸ್ ಹಂಗೆ ಇರೋದಲ್ಲ. ಕೃಷ್ಣ ಹೇಳ್ತಾ ಇರೋದು ಪ್ರತಿಯೊಬ್ಬರು ಯೋಗಾಭ್ಯಾಸಿಗಳೇ ಆಗಿರಬೇಕು ಅಂತ. ಈ ಕೃಷ್ಣ ಹೇಳ್ತಾ ಇರೋದು ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಸೊ ಇದು ಭಗವದ್ಗೀತೆ ಓದಲೇಬೇಕು ಜೀವನದಲ್ಲಿ. ಒಂದು ಸಲ ಅಲ್ಲ 10 ಸಲ ಓದಿದ್ರು ಅದು ತಿಳ್ಕೊಳ್ಳೋದು ಇನ್ನೂ ಇರುತ್ತೆ. ಸೊ ಜೀವನ ಪರ್ಯಂತ ನಮಗೆ ಜ್ಞಾನ ಹೆಚ್ಚಾದಂತೆ ನಾವು ತಿಳ್ಕೊಳ್ಳೋ ಒಂದು ನಾಲೆಡ್ಜು ಸಹ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ನಾವು ಆದಾಗ ಟೈಮ್ ಸಿಕ್ಕಿದಾಗ ಗೀತೆ ಮತ್ತು ಅದೊಂದೇ ಅಲ್ಲ, ಇನ್ನೂ ಒಳ್ಳೊಳ್ಳೆ ಸ್ಪಿರಿಚುವಲ್ ಬುಕ್ಸ್ ತುಂಬ ಇದೆ, ನೋಡ್ತಾ ಇರಿ. ಸ್ಪಿರಿಚುವಲ್ ಟಾಕ್ಸ್ ಬರುತ್ತೆ ಟಿ ವಿಯಲ್ಲಿ, ಕೇಳ್ತಾ ಇರಿ. ಸೊ ನಾವು ಆ ಜ್ಞಾನ ಎಷ್ಟು ತೊಗೊಳ್ತೀವಿ ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ಲೈಫ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಷ್ಟು ನಮ್ಮ ಲೈಫ್ ತುಂಬ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ನಾವು ಈ ಒಂದು ಫೀಲ್ಡಲ್ಲಿ ನಾವು ಯಾವತ್ತೂ ಅಂಟದಂಗೆ ಇರಬೇಕು. ಇದು ಒಂದು ದಿನ ತಿಳ್ಕೊಂಡು ಬಿಡುವಂಥ ಜ್ಞಾನ ಅಂತೂ ಖಂಡಿತ ಅಲ್ವೇ ಅಲ್ಲ. ಸೊ ಇದು ಜೀವನ ಪರ್ಯಂತ ಇದು ನಮ್ಮ ಲೈಫ್ಗೆ ಇನ್ಕ್ಲೂಡ್ ಆಗ್ಬಿಡ್ಬೇಕು. ಆ ರೀತಿ ನಾವು ಇದನ್ನು ಸಬ್ಕಾನ್ಷಿಯಸಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಕೆಲವೊಂದು ವರ್ಡ್ಸು ಪದೇ ರಿಪೀಟ್ ಆಗ್ತಾನೆ ಇರುತ್ತೆ, ಹಂಗಂತ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಈ ಜ್ಞಾನನೇ ಅಂಥದ್ದು, ನಾವು ಎಷ್ಟು ಕೇಳ್ತೀವಿ, ಎಷ್ಟು ರಿಪೀಟೆಡಾಗಿ ಕೇಳ್ತಾ ಇರ್ತೀವಿ, ಆ ಜ್ಞಾನ ನಮ್ಮ ಸಬ್ಕಾನ್ಷಿಯಸಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಹೇಗೆ ಅಂದರೆ, ಈಗ ಒಂದು ಗಾಡಿ ಓಡಿಸ್ತೀವಿ, ಫಸ್ಟ್ ದಿನ ಓಡಿಸಿದ್ರೆ ನಾವು ಕಣ್ಣು ಎಲ್ಲ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಬೈದಲ್ಲೇ ಓಡಿಸ್ತಾ ಇರ್ತೀವಿ. ಅದೇ ನೀವು 1 ವರ್ಷ ಬಿಟ್ಟು ನೋಡಿ, ಆರಾಮಾಗಿ ಓಡಿಸ್ತಾ ಇರ್ತೀರ, ಫೋನಲ್ಲಿ ಮಾತಾಡ್ಕೊಂಡು ಓಡಿಸ್ತಾ ಇರ್ತೀರ. ಸೊ ಎಲ್ಲೋ ನೋಡಿಕೊಂಡು ಕರೆಕ್ಟಾಗೆ ಓಡಿಸ್ತಾ ಇರ್ತೀರ. ಸೊ ಹೀಗೆ ಅಭ್ಯಾಸ ಅನ್ನೋದು ಅದು ಸಬ್ಕಾನ್ಷಿಯಸಲ್ಲಿ ರೆಕಾರ್ಡ್ ಆದಾಗ ನಮ್ಮ ಲೈಫ್ ಈ ರೀತಿ ಇರುತ್ತೆ. ನಾವು ಒಂದೊಂದು ನೋಡೋದು ಬೇಕಾಗಿರಲ್ಲ, ಆವಾಗ ಆಟೋಮೆಟಿಕ್ ಹ್ಯಾಬಿಟ್ ಥರ ಆಗೋಗ್ಬಿಡುತ್ತೆ ನಮ್ಮ ಲೈಫು, ಅಷ್ಟು ಈಸಿ ಆಗುತ್ತೆ. ಸೊ ಕೇಳಿದ್ನೇ ಕೇಳ್ತೀವಿ ಒಂದೊಂದು ಸಲ ಅಂತ ಬೇಜಾರು ಮಾಡ್ಕೋಬೇಡಿ, ಅದರದ್ದು ಎಫೆಕ್ಟ್ ಆ ರೀತಿ ಇರುತ್ತೆ.
ನಮಗೂ ಮೊದಲು ಸತ್ಸಂಗ ಅಲ್ಲಿ ಇಲ್ಲಿ ಹೋದಾಗ ಅಟೆಂಡ್ ಮಾಡೋಕ್ಕೆ ಹೋದಾಗ ನಮಗೂ ಹಂಗೆ ಅನ್ನಿಸ್ತಾ ಇತ್ತು, ಏನಪ್ಪ ಕೇಳಿದ್ದೇ ಕೇಳಬೇಕಲ್ಲ ಏನಿದು ಅಂತ. ಬಟ್ ಆಮೇಲೆ ಅದ್ರ ಎಫೆಕ್ಟು ನಮ್ಮ ಲೈಫಲ್ಲಿ ಆಗ್ತಾ ಬಂತಲ್ಲ, ಆವಾಗ ನನಗೆ ಅರಿವಾಗಿದ್ದು, ಓ ಇಲ್ಲ, ಇದು ಕೇಳಿದ್ದೇ ಕೇಳಿದ್ದು ಅಂತ ನಾವು ಅನ್ಕೋಬಾರ್ದು, ಇದು ಹ್ಯಾಬಿಟ್ ಥರ ಆಗ್ತಾಯಿದೆ ನಮ್ಮ ಲೈಫಲ್ಲಿ, ಟರ್ನ್ ಆಗ್ತಾಯಿದೆ ಅಂದ್ಬಿಟ್ಟು ನನಗೆ ಆವಾಗ ಗೊತ್ತಾಯಿತು. ಓಕೆ ಫ್ರೆಂಡ್ಸ್, ನಾವೆಲ್ಲರೂ ಯುಕ್ತಾಹಾರನೇ ತಗೊಳ್ಳೋಣ. ವಿಹಾರ, ಎಂಜಾಯ್ಮೆಂಟು ಅಷ್ಟೇ ಲೈಫಲ್ಲಿ ಬೇಕು, ಎಲ್ಲರಿಗೂ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ತಗೊಳ್ಳೋಣ. ಅಂದರೆ ಲೈಫಲ್ಲಿ ಬರೀ ಕೆಲವರು ಮಾಡ್ಕೊಂಬಿಟ್ಟಿರ್ತಾರಪ್ಪ, ಸುತ್ತಾಡೋದೇ ಲೈಫು, ತಿರುಗಾಡೋದೇ ಲೈಫು, ಬರೀ ಲೈಫ್ ಎಂಜಾಯ್ ಮಾಡೋದೇ ಒಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸೊ ಜೀವನ ಅಂದ್ರೇನು, ಜೀವನದ ಉದ್ದೇಶ ಏನು, ನಾವು ಜೀವನ ಏನಕ್ಕೆ ಮಾಡ್ತಾಯಿದ್ದೀವಿ ಅನ್ನೋದೇ ಅರಿವಿಗಿರೋದಿಲ್ಲ. ಸಂಪಾದನೆ ಮಾಡೋದು ಎಲ್ಲ ತೊಗೊಂಡೋಗಿ ಎಂಜಾಯ್ಮೆಂಟಿಗೆ ಹಾಕ್ಬಿಡೋದು, ಈ ರೀತಿ ಆಗ್ತಾಯಿದೆ ಲೈಫು. ಸೊ ಅದಕ್ಕೆಲ್ಲ ಒಂದು ಲಿಮಿಟೆಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು ಕೃಷ್ಣ. ಬೇಡ ಅಂತ ಹೇಳ್ತಾ ಇಲ್ಲ ಯಾವುದನ್ನು. ಸೊ ಇಟ್ ಶುಡ್ ಬಿ ಇನ್ ಎ ಲಿಮಿಟ್ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿಗಿಷ್ಟಿರಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಷಯನ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ. ಓಕೆ, ಬಾಯ್.